ಪಂಚಭೂತೇಶ್ವರ ದೇವಾಲಯಗಳು ಎಂದರೆ ಶಿವನಿಗೆ ಸಮರ್ಪಿತವಾದ 5 ದೇವಾಲಯಗಳನ್ನು ಸೂಚಿಸುತ್ತದೆ. ಇವು ಪ್ರಕೃತಿಯ 5 ಅಂಶಗಳಾದ ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶವನ್ನು ಪ್ರತಿನಿಧಿಸುತ್ತವೆ. ಈ ದೇವಾಲಯಗಳು ದಕ್ಷಿಣ ಭಾರತದಲ್ಲಿ, ಮುಖ್ಯವಾಗಿ ತಮಿಳುನಾಡು ಮತ್ತು ಆಂಧ್ರಪ್ರದೇಶದಲ್ಲಿವೆ. ಈ ದೇವಾಲಯಗಳು ಶಿವನ ವಿವಿಧ ರೂಪಗಳನ್ನು ಮತ್ತು ಪ್ರಕೃತಿಯ ಅಂಶಗಳನ್ನು ಪೂಜಿಸುವ ಸ್ಥಳಗಳಾಗಿವೆ. ಬ್ರಹ್ಮಾಂಡದಲ್ಲಿ ಪಂಚಭೂತಗಳ ನಿಯಂತ್ರಕ ಭಗವಾನ್ ಶಿವ ಪಂಚಭೂತಗಳೊಂದಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಪಂಚಭೂತ ಸ್ಥಳ ದೇವಾಲಯಗಳು ಶಿವನಿಗೆ ಸಂಬಂಧಿಸಿದೆ. ಶಿವನು ಪಂಚಭೂತಗಳ ರೂಪದಲ್ಲಿ ಅಥವಾ ಪ್ರಕೃತಿಯ 5 ಅಂಶಗಳ ರೂಪದಲ್ಲಿ ಕಾಣಿಸಿಕೊಂಡ 5 ದೇವಾಲಯಗಳಾಗಿವೆ. ಅವುಗಳು ಯಾವುವು ಎಂಬುದನ್ನು ನೋಡೋಣ. 1. ಏಕಾಂಬರೇಶ್ವರ ದೇವಾಲಯ. ಅಂಶ ಭೂಮಿ. ಸ್ಥಳ ಕಾಂಚೀಪುರಂ, ತಮಿಳುನಾಡು. ತಮಿಳುನಾಡಿನ ಕಾಂಚೀಪುರಂನಲ್ಲಿರುವ ಈ ದೇವಾಲಯದ ಶಿವಲಿಂಗವು ಭೂಮಿಯ ಅಂಶವನ್ನು ಸೂಚಿಸುತ್ತದೆ. ಈ ದೇವಾಲಯವು ಭಾರತದ ಅತಿದೊಡ್ಡ ಗೋಪುರಗಳಲ್ಲಿ ಒಂದಾಗಿದೆ. ಮಾವಿನ ಮರದ ಕೆಳಗೆ ಸ್ವಾಮಿಯು ನೆಲೆಸಿರುವ ಕಾರಣವಾಗಿ ಸ್ವಾಮಿಗೆ ಏಕಾಂಬರ ಎಂದು ಹೆಸರು ಬಂದಿತು ಎಂದು ನಂಬಲಾಗಿದೆ. ದೇವಾಲಯದ ಒಳಗಿನ ಮಂಟಪದಲ್ಲಿ 1000 ಸ್ತಂಭಗಳಿವೆ. ಹಾಗೆಯೇ ದೇವಾಲಯದಲ್ಲಿ 1008 ಶಿವಲಿಂಗಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುಮಾರು 3500 ವರ್ಷಗಳ ಪುರಾತನವಾದ ಮಾವಿನ ವೃಕ್ಷವು ಇಲ್ಲಿದೆ. ಪ್ರಸ್ತುತ ಆ ಮಾವಿನ ಮರದ ಕಾಂಡವನ್ನು ಮಾತ್ರ ನಾವು ಕಾಣಬಹುದು. 2. ಜಂಬುಕೇಶ್ವರ ದೇವಸ್ಥಾನ. ಅಂಶ ನೀರು. ಸ್ಥಳ ತಿರುಚಿರಾಪಲ್ಲಿ, ತಮಿಳುನಾಡು. ತಿರುಚಿಯ ದಡದಲ್ಲಿರುವ ಜಂಬುಕೇಶ್ವರ ದೇವಾಲಯವು ಪಂಚಭೂತಗಳಲ್ಲಿ ನೀರಿನ ಅಂಶವನ್ನು ಪ್ರತಿನಿಧಿಸುವ ಶಿವನ ದೇವಾಲಯವಾಗಿದೆ. ಇಲ್ಲಿ ಶಿವ ಮತ್ತು ಪಾರ್ವತಿಯನ್ನು ಪ್ರಧಾನ ದೇವರಾಗಿ ಪೂಜಿಸಲಾಗುತ್ತದೆ. ಪವಿತ್ರವಾದ ಕಾವೇರಿ ನದಿ ತೀರದಲ್ಲಿರುವ ಈ ದೇವಾಲಯವು ಪಂಚಭೂತದಲ್ಲಿನ ಜಲವನ್ನು ಸೂಚಿಸುತ್ತದೆ. ಆನೆಗಳಿಂದ ಪೂಜೆಗಳನ್ನು ಮಾಡಿಕೊಳ್ಳುತ್ತಿರುವ ಕ್ಷೇತ್ರವೆಂದು ಹಾಗೂ ಜಂಬೂ ವೃಕ್ಷಗಳು ಅಧಿಕವಾಗಿ ಇರುವುದರಿಂದ ಈ ದೇವಾಲಯಕ್ಕೆ ಜಂಬುಕೇಶ್ವರ ದೇವಾಲಯ ಎಂಬ ಹೆಸರು ಬಂದಿತು. 3. ಅರುಣಾಚಲೇಶ್ವರ ದೇವಸ್ಥಾನ. ಅಂಶ ಬೆಂಕಿ. ಸ್ಥಳ ತಿರುವಣ್ಣಾಮಲೈ, ತಮಿಳುನಾಡು. ಈ ದೇವಾಲಯದಲ್ಲಿ ಶಿವನು ಅಗ್ನಿ ಲಿಂಗವಾಗಿ ಬೆಂಕಿಯ ಅಂಶವನ್ನು ಪ್ರತಿನಿಧಿಸುತ್ತಾನೆ. ಶಿವನು ತಿರುವಣ್ಣಾಮಲೈನ ಅರುಣಾಚಲ ಬೆಟ್ಟದ ತುದಿಯಲ್ಲಿ ಅಗ್ನಿ ಲಿಂಗವಾಗಿ ಕಾಣಿಸಿಕೊಂಡನು ಎಂದು ಕಥೆ ಹೇಳುತ್ತದೆ. ಪವಿತ್ರ ಬೆಟ್ಟವಾದ ಅರುಣಗಿರಿಯನ್ನು ಶಿವನೇ ಎಂದು ಜನರು ನಂಬುತ್ತಾರೆ. ಅರುಣಗಿರಿಯ ಸುತ್ತ ಪ್ರದಕ್ಷಿಣೆ ಮಾಡುವುದು ಅತ್ಯಂತ ಮಂಗಳಕರ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಎನ್ನುವ ನಂಬಿಕೆಯಿದೆ. ಅರುಣಾಚಲ ಬೆಟ್ಟದ ಸುತ್ತ ಪ್ರದಕ್ಷಿಣೆಯನ್ನು ಮಾಡಿದರೆ ಶಿವನಿಗೆ ಪ್ರದಕ್ಷಿಣೆ ಮಾಡುವುದಕ್ಕೆ ಸಮಾನ ಎಂದು ಭಕ್ತರ ನಂಬಿಕೆಯಾಗಿದೆ. ಗಿರಿಪ್ರದಕ್ಷಿಣೆ ಮಾಡುವುದಕ್ಕೆ ಸಹಾಯಕವಾಗಿ ಸುತ್ತಲೂ ರಸ್ತೆ ಇವೆ. 4. ಶ್ರೀಕಾಳಹಸ್ತಿ ದೇವಸ್ಥಾನ. ಅಂಶ ವಾಯು. ಸ್ಥಳ ಚಿತ್ತೂರು, ಆಂಧ್ರಪ್ರದೇಶ. ಸುವರ್ಣಮುಖಿ ನದಿಯ ದಡದಲ್ಲಿರುವ ಶ್ರೀಕಾಳಹಸ್ತಿಯು ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯವಾಗಿದೆ. ಶ್ರೀಕಾಳಹಸ್ತಿಯನ್ನು ದಕ್ಷಿಣ ಕಾಶಿ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ಶಿವನು ವಾಯು ಲಿಂಗವಾಗಿ ಕಾಣಿಸಿಕೊಂಡಿದ್ದಾನೆ. ಇದು ವಾಯು ಅಂಶವನ್ನು ಪ್ರತಿನಿಧಿಸುತ್ತದೆ. ಶಿವನನ್ನು ಪೂಜಿಸಿ ಮೋಕ್ಷವನ್ನು ಪಡೆದ ಶ್ರೀ ಎಂದರೆ ಜೇಡ, ಕಾಳ ಎಂದರೆ ಹಾವು, ಹಸ್ತಿ ಎಂದರೆ ಆನೆ. ಹೆಸರನ್ನು ಈ ದೇವಾಲಯಕ್ಕೆ ಇಡಲಾಗಿದೆ. ಮಹಾನ್ ಶಿವಭಕ್ತ ಕಣ್ಣಪ್ಪ ತನ್ನ ಕಣ್ಣನ್ನು ಕಿತ್ತು ಶ್ರೀಕಾಳಹಸ್ತೀಶ್ವರನಿಗೆ ಅರ್ಪಿಸಿದ್ದು ಕೂಡ ಇದೇ ದೇವಾಲಯದಲ್ಲಿ ಎನ್ನುವ ಉಲ್ಲೇಖವಿದೆ. ಇಲ್ಲಿನ ಶಿವಲಿಂಗದಿಂದ ಬರುವ ಗಾಳಿಗೆ ಎದುರಿಗೆ ಇರುವ ದೀಪವು ಬಳಕುತ್ತಾ ಇರುತ್ತದೆ. ಈ ವಿಧವಾಗಿ ವಾಯುಲಿಂಗವಾಗಿ ಪ್ರಸಿದ್ಧಿಯನ್ನು ಹೊಂದಿದೆ. 5. ನಟರಾಜ ದೇವಾಲಯ. ಅಂಶ ಆಕಾಶ. ಸ್ಥಳ ಚಿದಂಬರಂ, ತಮಿಳುನಾಡು. ತಮಿಳುನಾಡಿನ ಚಿದಂಬರಂನಲ್ಲಿರುವ ಈ ಪ್ರಸಿದ್ಧ ಶಿವ ದೇವಾಲಯದ ನವದ್ವಾರಗಳು ಮಾನವನಲ್ಲಿನ ನವರಂಧ್ರಗಳನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾರೆ. ಋಷಿಗಳ ಅಹಂಕಾರ ಮತ್ತು ಅಜ್ಞಾನವನ್ನು ತೆಗೆದು ಹಾಕಿದ ನಂತರ ಶಿವನು ಆನಂದ ತಾಂಡವ ನೃತ್ಯ ಮಾಡಲು ಪ್ರಾರಂಭಿಸಿದರು. ನಂತರ ಈ ಸ್ಥಳದಲ್ಲಿ ಆಕಾಶಲಿಂಗವಾಗಿ ಕಾಣಿಸಿಕೊಂಡನು ಎನ್ನುವ ನಂಬಿಕೆಯಿದೆ. ಈ ದೇವಾಲಯಗಳು ಶಿವನ ವಿವಿಧ ರೂಪಗಳನ್ನು ಮತ್ತು ಪ್ರಕೃತಿಯ ಅಂಶಗಳನ್ನು ಪೂಜಿಸುವ ಸ್ಥಳಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ
ಲೈಕ್ ಮತ್ತು ಶೇರ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ವಂದನೆಗಳು.